ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಕರ್ನಾಟಕ ಆಂಧ್ರ ಬಾರ್ಡ್ರಲ್ಲಿರೋ ಫೇಮಸ್ ಲೆಜೆಂಡರಿ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ. ಒನ್ ಆಫ್ ದಿ ಫೇಮಸ್ ಲೇಪಾಕ್ಷಿ ಟೆಂಪಲ್ಗೆ ಬಂದಿದ್ದೀನಿ. ಆ್ಯಂಡ್ ಈ ಒಂದು ಟೆಂಪಲಲ್ಲಿ ಏನು ಫೇಮಸ್ಸು ಆ್ಯಂಡ್ ಏನು ಮಿಸ್ಚೀವಿಯಸ್ ಥಿಂಗ್ಸ್ ಎಲ್ಲ ಇದೆ ಅಂತ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ನಿಮಗೆ. ಈ ಟೆಂಪಲ್ಲು ಬೆಂಗಳೂರಿಂದ ಏನಿಲ್ಲ ಅಂದರೂ 120 ಕಿಲೋಮೀಟರ್ ಇದೆ. ಅಂದರೆ ರೋಡ್ಗಳು ಮಾತ್ರ ತುಂಬ ಚೆನ್ನಾಗಿದೆ. ಬೇಕಂದರೆ ಒಂದೇ ಸ್ಟ್ರೆಚಲ್ಲಿ ಬಂದ್ಬಿಡ್ಬೋದು ನೀವು. ಏನು ಒಂದು 1.5 hour 2 hours ಅಲ್ಲಿ ಬಂದ್ಬಿಡ್ಬೋದು ನೀವು. ಆದರೆ ಬಿಸಿಲು ಹೊಡಿತಾ ಇದೆ ಇಲ್ಲಂತೂ. ಹೆಂಗಾಗ್ಬಿಡ್ತಂದರೆ ಇಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಅಷ್ಟು ಗೊತ್ತಾಗಲ್ಲ. ಬಂದು ನಿಂತ್ಕೊಂಡ್ರೆ ಫುಲ್ಲು ಬೆವ್ರು ಕಿತ್ಕೊಂಡು ನಿಲ್ಲಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲು. ಎಷ್ಟಣ್ಣ ಪಾರ್ಕಿಂಗ್ ಇದೆಯಾ ಒಳಗೆ? ಟೆಂಪಲ್ ಬೇಕು. ಹಾಂ, ಮುಂದೆ ರೈಟ್ ತಗೋ, ಅಲ್ಲೇ ಹೋಗ್ತಾ ಗಾಡಿ. ಟೆಂಪಲ್ ಮುಂದೆನೇ ಹೋಗ್ತಾ? ಸ್ಟೆಪ್ಸ್ ಏನಿರಲ್ವ ಹತ್ತೋದು? ಏನಿಲ್ಲ ಹೇಳಿ. ಸೊ ಫಸ್ಟ್ ಇವಾಗ ಟೆಂಪಲ್ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ವಿಡಿಯೋಗ್ರಫಿ ಎಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಂದ್ರೂ ನೋಡೋಣ ಏನೋ ಮಾಡೋದು. ಫಸ್ಟ್ ಶೂಗಿ ಎಲ್ಲ ಬಿಚ್ಚಿ ಇಟ್ಬಿಟ್ಟು ಹೋಗೊಂಡು ಬನ್ನಿ. ಏನು ಗುರು ಬಿಸಿಲು, ಕಾಲು ಸುಡ್ತೈತೆ, ಫುಲ್ ಸುಡ್ತೈತೆ ಕಾಲು. ಅನ್ನದಾನ ಇದೆಯಂತೆ ಒಳಗಡೆ, ಅದನ್ನೇ ಹೇಳ್ತಾವ್ರೆ ಮೈಕಲ್ಲಿ. ಹೋಗಿ ಅನ್ನದಾನ ತಿನ್ಕೊಂಡು ಬರೋಣ. ಒಳ್ಳೆ ಟೈಮಿಗೆ ಬರ್ತೀವಿ ನೋಡಿ ಬಂದರೆ ನಾವು. ಈ ಒಂದು ದೇವಸ್ಥಾನ ಏನಕ್ಕೆ ಇಷ್ಟು ಫೇಮಸ್ಸು ಅಂತ ಕಂಪ್ಲೀಟಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಒಂದೊಂದೇ ತೋರಿಸ್ತಾ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಫಸ್ಟ್ ಥಿಂಗ್, ಈ ಒಂದು ದೇವಸ್ಥಾನಕ್ಕೆ ಲೇಪಾಕ್ಷಿ ಟೆಂಪಲ್ ಅಂತಾರೆ. ಲೇಪಾಕ್ಷಿ ಟೆಂಪಲ್ ಅಂದ್ರೆ ಏನು? ತ್ರೇತಾಯುಗದಲ್ಲಿ ರಾವಣ ಸೀತೆನ ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಎಂಬ ಪಕ್ಷಿ ಸೀತೆನ ಕಾಪಾಡಕ್ ಹೋಗಿ ರಾವಣ ಕೈಯಿಂದ ವಧೆಗೊಳ್ತಾನೆ. ಆ ಪಕ್ಷಿ ಬಂದು ಬಿದ್ದಿರೋ ಜಾಗದಲ್ಲೇ ಈ ಒಂದು ಟೆಂಪಲ್ ನ ಕಟ್ಟಿದ್ದಾರೆ. ಅಂಡ್ ಆ ಪಕ್ಷಿ ಹತ್ರ ರಾಮ ಬಂದು ಲೇ ಪಕ್ಷಿ ಅಂತಾನೆ. ಸೊ ಆ ಲೇಪಕ್ಷಿನೇ ಈ ಲೇಪಾಕ್ಷಿ ಟೆಂಪಲ್ ಆಗಿದೆ. ಟೆಂಪಲ್ ಒಳಗೆ ಬರ್ತಾ ಇದ್ದಂಗೆ ತಣ್ಣಗಿದೆ. ಆ್ಯಂಡ್ ಫುಲ್ ಎಲ್ಲ ಹಳೆಯ ಕಾಲದಲ್ಲಿ ಸೆಂಚುರಿಗಳ ಮುಂಚೆ ಕೊರೆದಿರೋ ಪಿಲ್ಲರ್ಸ್ ಎಲ್ಲ. ಫಾರಿನರ್ಸ್ ಕೂಡ ಈ ಒಂದು ಟೆಂಪಲ್ ನೋಡಕ್ಕೆ ಬರ್ತಾರೆ. ಆ ತರ ಅಟ್ರಾಕ್ಷನ್ ಈ ಒಂದು ಟೆಂಪಲ್ ಅಲ್ಲಿ ಏನಿದೆಯಪ್ಪ ಅಂದ್ರೆ ಈ ಒಂದು ಟೆಂಪಲಿನ ಆರ್ಕಿಟೆಕ್ಚರ್. ಈ ಟೆಂಪಲಿನ ಕೆಲವೊಂದು ಪಿಲ್ಲರ್ಸ್ ಹೇಗ್ ಬಿಲ್ಡ್ ಮಾಡಿದಾರೆ ಅಂದ್ರೆ ಅದ್ರದ್ದು ಬೇಸು ನೆಲಕ್ಕೆ ಟಚ್ ಆಗ್ತಾ ಇಲ್ಲ, ಫ್ಲೋಟ್ ಆಗ್ತಾ ಇದೆ ಗಾಳಿಲಿ. ಆ ತರ ಬಿಲ್ಡ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡ್ಕೊಂಡು ಈಚೆ ಹೊಂಟೋಗ್ಬಿಟ್ಟಿದ್ದೆ, ಪಿಲ್ಲರೇ ನೋಡಿರ್ಲಿಲ್ಲ. ಅಲ್ಲಿ ಈಚೆಗಡೆ ಎಲ್ಲಾರನ್ನೂ ಕೇಳಿದಾಗ ಹೇಳಿದ್ರು ಅವರು ಪಿಲ್ಲರ್ ಒಳಗಡೆನೆ ರೈಟ್ ಇದೆ, ಲೆಫ್ಟ್ ಸೈಡಲ್ಲಿ ಇದೆ ಅಂತ. ಬನ್ನಿ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರೋಣ ಎಲ್ಲಿದೆ ಏನು ಪಿಲ್ಲರು ಅಂತ. ನೋಡಿ ಇದೇ ಇರಬೇಕು ಪಿಲ್ಲರ್ಸು. ನೋಡಿ ಇಲ್ಲಿದೆ ಪಿಲ್ಲರ್, ಫುಲ್ಲು ಫ್ಲೈಯಿಂಗ್ ಪಿಲ್ಲರ್ ಇದು. ನೋಡಿ ಆ ಕಡೆ ಈ ಕಡೆ ಫುಲ್ ಬೇಕಾದ್ರೆ ಒಂದು ಬಟ್ಟೆ ಹಾಕಿ ಆ ಕಡೆಯಿಂದ ಇಳಿಬೋದು. ನೋಡಿ ಕಾಣಿಸ್ತಾ ಇದೆಯಾ ಗ್ಯಾಪು? ಫುಲ್ಲು ಗ್ಯಾಪ್ ಕಾಣ್ತಾ ಇದೆಯಾ? ಈ ಕಡೆಯಿಂದ ಆ ಕಡೆ ತನಕ ಫ್ಲೈಯಿಂಗ್ ಪಿಲ್ಲರ್ ಅಂತಾರೆ ಇದಕ್ಕೆ. ನೋಡಿ ಇಲ್ಲಿ ಎಲ್ಲೂ ಇದೇ ಇಲ್ಲ, ಹಾಗೆ ನಿಂತಿದೆ ಮೇಲೆ. ಇದೆಲ್ಲ ಪಿಲ್ಲರೂ ಹಾಗೆ ಇರೋದು, ಆದರೆ ಎಲ್ಲ ಸಿಮೆಂಟ್ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಒಂದು ಪಿಲ್ಲರ್ ಮಾತ್ರ ಬಿಟ್ಟಿದ್ದಾರೆ ಹಾಗೆ. ಆವಾಗಲೇ ಬಂದ್ವಿ ನಾವು, ನೋಡೋಕ್ಕಾಗಲಿಲ್ಲ, ಗೊತ್ತೂ ಆಗಲಿಲ್ಲ ಅದು ಫ್ಲೈಯಿಂಗ್ ಪಿಲ್ಲರ್ ಅಂತ.
ಇವಾಗ ನೋಡಿ ನೀಟಾಗಿ ಗೊತ್ತಾಯ್ತು. ಅವ್ರು ಹೇಳಿ ಇನ್ನೊಂದ್ಸತಿ ಕೇಳ್ಕೊಂಬಂದು ನೋಡಿ ಹೇಗಿದೆ ಪಿಲ್ಲರ್ ನೋಡಿ. ಏನೋ ಇವಾಗ ಟ್ರೈ ಮಾಡ್ತಾರೆ ಈ ಕಡೆಯಿಂದ ಆ ಕಡೆ ತೆಗಿಯೋಕ್ಕೆ. ನೋಡಿ ನೋಡಿ ನೀಟಾಗಿ ಬಂತು. ಆ ಕಡೆಗೆ ಬಂದಿಲ್ಲ. ಒಂದ್ ಕಡೆ ಸಿಗಾಕೊಂಡಿದೆ ಅಂತ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಅವ್ರು ಟ್ರೈ ಮಾಡಿದಾಗ ಒಂದು ಕಡೆ ಸಿಗಾಕೊಂಡ್ಬಿಡ್ತು, ಕಸ ಗಿಸ ಹೋಗಿರುತ್ತೆ. ಅದರಿಂದ ಅವರು ಫುಲ್ಲು ಕಂಪ್ಲೀಟಾಗಿ ಅದು ಇಳಕ್ಕೆ ಟ್ರೈ ಮಾಡಲಿಲ್ಲ. ಆದರೆ ಈ ಒಂದು ಪಿಲ್ಲರು ಫುಲ್ಲು ಫ್ಲೋಟ್ ಆಗ್ತಾ ಇದೆ. ಬೇರೆ ವಿಡಿಯೋಗಳಲ್ಲಿ ನೋಡಿದ್ದೀನಿ ನಾನು ಕೂಡ. ಈ ಒಂದು ಟೆಂಪಲ್ಲಿನ ಇನ್ನ ಒಂದು ಯೂನಿಕ್ನೆಸ್ ಏನಪ್ಪಾ ಅಂದರೆ, ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋ ಈ ಸೀಲಿಂಗ್ ಅಲ್ಲಿರೋ ಪೇಂಟಿಂಗ್ಸು, ಈ ಥರ ಸೀಲಿಂಗ್ ಅಲ್ಲಿರೋ ಪೇಂಟಿಂಗ್ಸು ಇಡೀ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಪೇಂಟಿಂಗು ಈ ಒಂದು ಟೆಂಪಲಲ್ಲೇ ಇರೋದು ಅಂತ ಕೂಡ ಹೇಳ್ತಾರೆ. ಬಡ್ಡಿ ಮಗಂದು ಕಾಲು ಹುಡ್ತಾ ಬಿದ್ದಿದೆ, ನಡೆಯೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಬಂಡೆ ಮೇಲೆ ಇದು ಒಂದು ಟೆಂಪಲ್ ಇರೋದು, ಸೊ ಕಾಲು ಸರ್ರಾಗಿ ಸುಡ್ತಾ ಇದೆ ನೋಡಿ. ಬಂಡೆ ಮೇಲೆ ಕಾಣಿಸುತ್ತೆ ಟೆಂಪಲ್. ಈ ಒಂದು ಬಂಡೆನೂ ಕೂಡ ಆಮೆ ತರ ಶೇಪಲ್ಲಿ ಇದೆಯಂತೆ. ಸೊ ಆಮೆ ಮೇಲೆ ಈ ಒಂದು ಟೆಂಪಲ್ನ ಬಿಲ್ಡ್ ಮಾಡಿರೋದು ಅಂತ ಅಂತಾರೆ. ಅಂಡ್ ಇನ್ನ ಒಂದು ಸ್ಪೆಷಾಲಿಟಿ ಬಂತು ಬನ್ನಿ ಈ ಒಂದು ಲೇಪಾಕ್ಷಿ ಟೆಂಪಲ್ದು. ಅದೇ ಏನಪ್ಪಾ ಅಂದ್ರೆ ಈ ಒಂದು ಶಿವಲಿಂಗ. ಇದ್ರಲ್ಲಿ ಏನಪ್ಪಾ ಸ್ಪೆಷಾಲಿಟಿ ಇದೆ? ನಾರ್ಮಲ್ ಶಿವಲಿಂಗ ಅಂತ ಅನ್ಕೊಬಹುದು ನೀವು. ಈ ಒಂದು ಶಿವಲಿಂಗ ಏನಿದೆ ಅದು ಎಂಟೈರ್ ಒಂದೇ ಸಿಂಗಲ್ ಸ್ಟೋನ್ ಅಲ್ಲಿ ಕೊರ್ದಿರೋದು. ಅಂಡ್ ಇನ್ನ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಅವ್ರು ಹೇಳೋ ಪ್ರಕಾರ ಆ ಒಂದು ಸ್ಟೋನ್ ನಲ್ಲಿ ಕೊರೆಯೋದೇನಿದೆ ಅದನ್ನ ಸ್ಕಲ್ಪ್ಚರ್ಗಳಿರ್ತಾರಲ್ಲ, ಕೆತ್ತನೆ ಮಾಡೋರು ಎಲ್ಲರೂ ಊಟಕ್ಕೆ ಅಂತ ವೆಯ್ಟ್ ಮಾಡೋ ಟೈಮಲ್ಲಿ ಆ ಒಂದು ಫುಲ್ಲು ಸ್ಕಲ್ಪ್ಚರ್ನ ಕೆತ್ತನೆ ಮಾಡಿ ಮುಗಿಸಿದಾರಂತೆ. ಸೊ ಅದೇ ಒಂದು ಸ್ಪೆಷಾಲಿಟಿ ಅದರದ್ದು. ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದೇ ಇನ್ನೂ ಒಂದು ಅದ್ಭುತ ಈ ಒಂದು ಟೆಂಪಲ್ದು. ಏನಂದರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಫುಲ್ಲೂ ಅನ್ಬಿಲ್ಟ್ ಕಲ್ಯಾಣ ಮಂಟಪ. ಇದು ಆಗಿನ ಕಾಲದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋದು ಕಲ್ಯಾಣ ಮಂಟಪ ಮಾಡಬೇಕು, ಎಲ್ಲ ದೊಡ್ಡ ಪ್ರೋಗ್ರಾಮ್ಸು ಫಂಕ್ಷನ್ಸ್ ಎಲ್ಲ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಕಲ್ಯಾಣ ಮಂಟಪನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸಿಂದ ಆ ಒಂದು ಕಲ್ಯಾಣ ಮಂಟಪನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅರ್ಧಕ್ಕೆ ಬಿಟ್ಬಿಟ್ಟಿದ್ದಾರೆ, ಫುಲ್ಲು ಕಂಪ್ಲೀಟ್ ಮಾಡೋಕ್ಕಾಗ್ದಿರ ಆ ಒಂದು ಟೈಮಲ್ಲಿ. ಎಕನಾಮಿಕಲಿ ಫೈನಾನ್ಷಿಯಲಿ ಒಂದು ಸ್ವಲ್ಪ ವೀಕ್ ಇದ್ದಾಗ. ಸೊ ಅದಕ್ಕೆ ಅದನ್ನು ಅರ್ಧ ಕೆತ್ತಿದ್ದಾರೆ. ಫುಲ್ಲು ಕೆತ್ಬಿಟ್ಟು ಒಂದೊಂದು ಪಿಲ್ಲರ್ನು ಕೆತ್ತಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಅದೇನಾದ್ರು ಕಂಪ್ಲೀಟ್ ಆಗಿದ್ದಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಕಲ್ಯಾಣ ಮಂಟಪ ಆಗ್ತಾ ಇತ್ತು ಅಂದಿದ್ರೆ. ನೀವು ಅನ್ಕೊಂತಾ ಇರ್ಬೋದು ಕಲ್ಯಾಣ ಮಂಟಪ ಅಲ್ಲಿದೆ ಅಂತ ತೋರಿಸ್ತಾ ಇದೆ, ಯಾಕದು ಹತ್ರ ಹೋಗ್ತಾ ಇಲ್ಲ ಅಂತ. ಯಾಕಂದರೆ ಇಲ್ಲಿ ನೋಡಿ ಒಂದು ನಿಮಿಷ, ಎಷ್ಟು ಬಿಸಿಲಿಗೆ ಕಾಯ್ತಾ ಇದೆ, ಒಳ್ಳೆ ಹೆಂಚ್ಕಾದಂಗೆ ಕಾಯ್ತಾ ಇದೆ. ಇವಾಗ ಅದ್ರ ಮೇಲೆ ನಡ್ಕೊಂಡು ಓಡೋಗ್ಬೇಕು ನಿಮಗೆ ಎಲ್ಲಾನು ತೋರ್ಸೋಕ್ಕೆ. ಬನ್ನಿ ಓಡೋಣ. ಬನ್ನಿ. ಆ ಮಣ್ಣು ಕೂಡ ಸುಡ್ತಾ ಇದೆ ಇಲ್ಲಿ ಫುಲ್ಲು ನೋಡಿ. ಇದೆಲ್ಲ ಕೆತ್ತಿ ಹಾಗೆ ಬಿಟ್ಟಿರೋದು ಫುಲ್ ಎಲ್ಲ ಪಿಲ್ಲರ್ಸ್ಗಳು. ಅಷ್ಟೇ ಆಗೋದು. ಇವಾಗ ಓಡೋಗಿ ನೆರಳಿಗೆ ನಿಂತ್ಕೊಂಡ್ಬಿಡೋಣ. ಸೊ ಫೈನಲಿ ಇವಾಗ ಲೇಪಾಕ್ಷಿ ಟೆಂಪಲ್ನ ಮುಗಿಸ್ಕೊಂಡು ಅಲ್ಲಿಂದ ಏನಿಲ್ಲ ಅಂದ್ರೂ ಒಂದು 100 to 200 ಮೀಟರ್ಸ್ ಬಂದರೆ ನಿಮಗೆ ಜಟಾಯು ಪಾರ್ಕ್ ಅಂತ ಒಂದು ಸಿಗುತ್ತೆ. ಸೊ ಇವಾಗ ಆ ಪಾರ್ಕ್ ಹತ್ರನೇ ಹೋಗ್ತಾ ಇರೋದು. ಅಲ್ಲಿ ಜಟಾಯು ಎಂಬ ಪಕ್ಷಿಗೆ ಒಂದು ದೊಡ್ಡ ಸ್ಟ್ಯಾಚ್ಯೂನೇ ಮಾಡಿ ಕಟ್ಸಿದ್ದಾರೆ. ಯಾಕಂದರೆ ಅಲ್ಲೇ ಬಿದ್ದಿದ್ದು ಜಟಾಯು, ಆ ರಾಮಾಯಣದ ಸ್ಟೋರಿ ಇಲ್ಲಿ ಅಂತ ಇಲ್ಲಿರೋ ಜನ ನಂಬ್ತಾರೆ. ಬನ್ನಿ ಇವಾಗ ಜಟಾಯು ಹತ್ರ ಹೋಗ್ಬಿಟ್ಟು ನೋಡೋಣ ವ್ಯೂ ಎಲ್ಲ ಹೇಗೆ ಕಾಣುತ್ತೆ ಅಂತ. ಪಾರ್ಕ್ ಫೀಸ್ ಏನಾದ್ರು ಇದೆಯಾ ಅಂತ ಗೊತ್ತಿಲ್ಲ, ನೋಡಬೇಕು. ಬನ್ನಿ.
ಅಂದರೆ ಬಿಸಿಲು ಮಾತ್ರ ಎಕ್ಕಿಳಿತಾ ಇದೆ ಗುರು ಇಲ್ಲಿ. ಬನ್ನಿ ಹೋಗೋಣ. ಚೆನ್ನಾಗಿದೆ, ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕ್ನ. ಎಂಟ್ರೆನ್ಸ್ ಬಂತು, ಆ ಕಡೆ ಎಲ್ಲೋ ಇದೆ. ನಾನು ಗಾಡಿ ಅಲ್ಲಿ ಹಿಂದೆ ನಿಲ್ಲಿಸ್ಬಿಟ್ಟಿದ್ದೀನಿ. ಅಲ್ಲಿ ತನಕ ನಡ್ಕೊಂಡು ಹೋಗೋಕ್ಕೂ ಆಗ್ತಾಯಿಲ್ಲ, ಈ ಬಿಸಿಲಿಗೆ ಅಷ್ಟು ಬಿಸಿಲು ಹೊಡಿತಾ ಇದೆ. ಅಂದರೆ ಬೆಳಗ್ಗೆ ಬೇಗ ಬಂದುಬಿಟ್ಟಿದ್ರೆ ಒಂದು ಸ್ವಲ್ಪ ತಂಪೊತ್ತಿರೋದು. ನಾನು ಪ್ಲ್ಯಾನಿಂಗ್ ಗೊತ್ತಲ್ಲ, ನೆಕ್ಸ್ಟ್ ಲೆವೆಲ್ ನಮ್ದು ಎಕ್ಸ್ಟ್ರೀಮ್ ಇರಬೇಕು ಯಾವತ್ತು ಟ್ರಿಪ್ಪು. ಈಸಿಯಾಗೆ ಸುಲಭವಾಗಂತೂ ಇರಬಾರ್ದು. ಸೊ ಈ ಥರ ಬಿಸಿಲಲ್ಲಿ ಫುಲ್ ಎಕ್ಸ್ಟ್ರೀಮ್ ಹೀಟಲ್ಲಿ, ಸಮ್ಮರ್ ಇದ್ದೀನಿ, ಫುಲ್ ಸಮ್ಮರ್ ಹೀಟಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಇವಾಗ ಹೋಗಿ ಜಟಾಯು ಪಾರ್ಕಲ್ಲಿ ಜಟಾಯು ಪಕ್ಷಿನ ನೋಡೋಕೆ ಹೋಗೋಣ. ಎಂಟ್ರೆನ್ಸ್ ಇದು 10 ರೂಪೀಸ್ ಟಿಕೆಟು ಎಂಟ್ರೆನ್ಸಲ್ಲಿ. ಎಷ್ಟಣ್ಣ ಒಂದು ಟಿಕೆಟು? 21 ಟೂ ಮೆಂಬರ್ಸ್. ಇಬ್ಬರಿಗೆ 20, ಒಬ್ರಿಗೆ 10. ನಾನು ಒಬ್ಬನೇ ಇರೋದಕ್ಕೆ 2 ಟಿಕೆಟ್ ತೊಗೊಂಡಿದ್ದೀನಿ, 20. ನಾನು ನಮ್ಮ ಕ್ಯಾಮ್ರಾಮ್ಯಾನ್ಗೆ. ಬನ್ನಿ ಹೋಗೋಣ ಇವಾಗ ಜಟಾಯು ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ. ಓಕೆನಾ? ಎಷ್ಟಣ್ಣ ಒಂದು ಕಪ್ಪು? 1 ಕಪ್ ಕುಡಿಯೋಣ. ಕಬ್ಬಿನ ಜ್ಯೂಸ್ ಕುಡಿಯೋಣ ಹೀಟ್ಗೆ. ಒಂದು ಕಪ್ ಹಾಕಿ. ಅಣ್ಣ ಫುಲ್ ಬಾಲಿವುಡ್ ಹಾಡು ಕೇಳ್ತಾವ್ರು ನೋಡಿ. ಬಾ, ಈ ಬಿಸಿಲಿಗೆ ತಣ್ಣು ಕಬ್ಬಿನಲ್ಲಿ ಕುಡಿತಾ ಇದ್ರೆ ಎಲ್ಲ ಕುಡ್ದಿದ್ದಾಯ್ತು. ಇವಾಗ ಕಬ್ಬಿನ ಹಾಲು ಕುಡ್ಕೊಂಡು ಜಟಾಯುನ ನೋಡೋಕೆ ಹೋಗೋಣ. ಮೇಲೆ ಕಾಣ್ತಾ ಇದೆಯಾ ಆ ಜಟಾಯುನ ನೋಡೋಕೆ ಹೋಗೋಣ. ಬನ್ನಿ, ಹತ್ಕೊಂಡು ಹೋಗ್ಬೇಕು. ಸ್ಟೆಪ್ಸ್ ಎಲ್ಲ ಇದೆ ಅನಿಸುತ್ತೆ, ಹತ್ಕೊಂಡು ಹೋಗೋಣ. ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ, ಹೋಗ್ಬೋದು ನಡ್ಕೊಂಡು. ನಾನು ಇವಾಗ ಈ ಟೈಮಲ್ಲಿ ಮಂಗ್ಳೂರಿಗೆ ಹೋಗೋಣ ಅಂತಿದ್ದೆ, ಈ ಬಿಸಿಲುಗಾಲದಲ್ಲಿ. ಅದೇನಾಗ್ತಾಯಿತ್ತೋ ಕತೆ ಹೋಗಿದ್ದಿದ್ರೆ ಅಂದರೆ ಹೋಗ್ತೀನಿ ನೆಕ್ಸ್ಟ್ ಟ್ರಿಪ್ಪಲ್ಲಿಯೇ ಹೋಗಿ ತೋರಿಸಿ ಎಲ್ಲ ನಿಮಗೆ. ನೆಕ್ಸ್ಟ್ ಇನ್ನು ಮಹಾರಾಷ್ಟ್ರ ಎಲ್ಲ ಇರುತ್ತೆ ನೆಕ್ಸ್ಟ್ ಟ್ರಿಪ್ಪು, ಹೋಗೋಣ. ಇವಾಗ ಸದ್ಯಕ್ಕೆ ಇವಾಗ ಬಂದಿರೋದನ್ನ ನೋಡೋಣ. ಹಾಯ್ हाय हर्ष. हाय, व्हाट्स योर नेम? नाम क्या है आपका? नाम का ये हंस ले, एक बार हंस ले. ಬನ್ನಿ, ಫುಲ್ ನಾಚ್ಕೊಂಡ್ಬಿಟ್ಲ ಹುಡುಗಿನ ನಾನು ನೋಡಿ, ಏನು ಇಷ್ಟು ಚೆನ್ನಾಗವ ನೀನು ಅಂತ. ಬನ್ನಿ ಎತ್ಕೊಂಡು ಹೋಗೋಣ ಮೇಲೆ. ಇವಾಗ ತಣ್ಣ ಗಾಳಿ ಇದೆ. ಆ್ಯಂಡ್ ಹತ್ತುತ್ತಾನೆ ಅಲ್ಲೊಂದು ನಿಮಗೆ ಬಸವಣ್ಣ ಕಾಣ್ತಾ ಇದೆ ನೋಡಿ, ದೊಡ್ಡ ಬಸವಣ್ಣ ಕಾಣ್ತಾ ಇದೆಯಾ? ಅಲ್ಲಿಗೂ ಹೋಗೋಣ, ಅಲ್ಲಿಗೂ ಹೋಗೋಣ. ಆದರೆ ಇಲ್ಲಿಂದ ನೀವು ನೋಡ್ಕೊಂಬಿಡಿ. ಅನ್ಸುತ್ತೆ ಚಿಕ್ಕದು, ಏನಷ್ಟು ದೊಡ್ಡದಿಲ್ಲ ಅಂತ, ಬಟ್ ಬಿಸಿಲು ಹತ್ತಕ್ಕಾಗ್ತಾಯಿಲ್ಲ ನೋಡಿ. ಅದ್ರ ಮೇಲೆ ಹತ್ತಕ್ಕೆ ಸಪ್ರೇಟ್ ಸ್ಟೆಪ್ ಇದೆ, ಲಾಕ್ ಹಾಕಿದ್ದಾರೆ, ಅದ್ರ ಮೇಲೆ ಬಿಡಲ್ಲ ಅನ್ಸುತ್ತೆ ನೋಡಿ. ಅದ್ರ ಮೇಲೆ ಹಿಂಗೆ ಹತ್ಕೊಂಡು ಬಂದ್ರಲ್ಲಿ ಈಗಲ್ಲ ನೋಡೋಣ. ಆದರೆ ಅದ್ರ ಮೇಲೆ ಹತ್ತಕ್ಕೆ ಬಿಡ್ತಾರ ಏನು ಕೇಳೋಣ. ಬಿಡಲ್ಲ ಅನ್ಸುತ್ತೆ, ನೋಡೋಣ. ಆ ಬೆಟ್ಟಕ್ಕೆ ಹತ್ತಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಲಾಕ್ ಮಾಡಿದ್ದಾರೆ ಕೆಳಗಡೆ, ಬಿಡ್ತಾರ. ಟೈಮಿಂಗ್ಸ್ ಇದೆ ಅನ್ಸುತ್ತೆ ಅಲ್ಲಿ ಬಿಡೋಕ್ಕೆ, ಬಿಡ್ತಾ ಇಲ್ಲ. ಸೊ ಇದೇ ಪೀಕ್ ತೋರ್ಸೋಕ್ಕಾಗೋದು ನಿಮಗೆ. ನಾನು ಇವಾಗ ನೋಡ್ಕೊಳ್ಳಿ ವ್ಯೂ. ಸೊ ನೋಡಿ, ಇಷ್ಟೇ ಜಟಾಯು ಪಾರ್ಕು. ಮೇಲೆ ತನಕ ಬಂದರೆ ಅಲ್ಲೊಂದೆರಡು ಫೋಟೋ ತೆಕ್ಕೊಬೋದು, ತಿರ್ಗಾ ವಾಪಸ್ ಹೋಗ್ಬೋದು. ಅಷ್ಟೇ ಬಿಸಿಲು ಜಾಸ್ತಿ ಹೊತ್ತು ಇರೋಕ್ಕೂ ಆಗ್ತಾಯಿಲ್ಲ, ಇರಿಟೇಷನ್ ಆಗ್ತಾಯಿದೆ. ಆ್ಯಂಡ್ ಬನ್ನಿ ಕೆಳಗಡೆ ಅದ್ರ ಮೇಲೆ ಹತ್ತಕ್ಕೆ ಏನಕ್ಕೆ ಬಿಡ್ತಾಯಿಲ್ಲ ಅಂತ ಕೇಳೋಣ. ಅಲ್ಲಿ ಪೇಂಟ್ ಮಾಡ್ತಾಯಿದ್ದಾರಲ್ಲ ಅವ್ರನ್ನ, ಬಿಡ್ತಾಯಿದ್ರಾ ಏನು ಕತೆ ಅಂತ. ಆ್ಯಂಡ್ ಅದ್ರ ಮೇಲೆ ಬಿಟ್ಟಿದ್ರೆ ಒಂಚೂರು ಚೆನ್ನಾಗಿ ಕಾಣ್ತಾಯಿತ್ತು ಅಷ್ಟೇ, ಏನಂತ ಹೇಳ್ಕೊಳೋ ವ್ಯೂ ಎಲ್ಲ ಇಲ್ಲ. ಬನ್ನಿ ಹೋಣ. ಸೊ ಟಯರ್ಡ್ ಆಗ್ತಾಯಿದೆ ಈ ಬಿಸಿಲಿಗೆ.
ಲೆಟ್ಸ್ ಗೋ. ನೋಡಿ ಇಲ್ಲಿ ಏನೋ ಕೇಳೋಣ ಅಂತ ಬಂದ್ವಿ, ಅಲ್ಲಿ ಏನಕ್ಕೆ ಬಿಡ್ತಾ ಇಲ್ಲ ಮೇಲ್ಗಡೆ ಅಂತ. ಅಲ್ಲಿ ಬಿಡಲ್ ಬಂತೆ ನೋಡಿ, ಇಲ್ಲಿ ಹಾಕ್ಬಿಟ್ಟವ್ರೆ. ಅಲ್ಲಿ ಈಸ್ಕೊಂಡಿದ್ದು 20 ರೂಪಾಯಿ ಟಿಕೆಟು, ಬರೀ ಆ ಬೆಟ್ಟದ ಮೇಲೆ ಹತ್ಬಿಟ್ಟು ನೋಡ್ಕೊಂಡು ಬರೋಕ್ಕೆ. ಈ ಒಂದು ಮೇಲ್ಗಡೆ ಯಾವತ್ತೂ ಬಿಡಲ್ಲ ಅಂತ ಅಲ್ಲಿ ಸ್ಟ್ರಿಕ್ಟಾಗಿ ಹಾಕಿದ್ದಾರೆ ಆಂಧ್ರ ಪ್ರದೇಶ್ ಟೂರಿಸಮ್ ಅವರು. ಇದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಈ ಒಂದು ಲೇಪಾಕ್ಷಿ ಟೆಂಪಲ್ಗೆ ಬಂದಿರೋರು ಹತ್ರದಲ್ಲೇ ಒಂದು ಬ್ಯೂಟಿಫುಲ್ ಆಗಿರೋ ಲೇಕ್ ಇದೆ. ಆ ಲೇಕ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಈ ಟೆಂಪಲ್ ಇಂದ ಏನಿಲ್ಲ ಅಂದ್ರೂ ಒಂದು 10 to 15 ಕಿಲೋಮೀಟರ್ಸ್ ಇದೆ ಆ ಲೇಕು. ಇವಾಗ ಅಲ್ಲಿ ಲೇಪಾಕ್ಷಿ ಟೆಂಪಲ್ನ ಮುಗಿಸ್ಕೊಂಡು ಹತ್ರನೇ ಬಂದು ವಟೋಡಿ ಲೇಕ್ ಅಂತ ಒಂದಿದೆ, ಆ ಲೇಕ್ ಹತ್ರ ಬಂದಿದ್ದೀವಿ. ಹೋಗಿ ಒಂದು ಸ್ವಲ್ಪ ತಣ್ಣಗೆ ನೀರಲ್ಲಿ ಆಟ ಆಡೋಣ ಅಂತ, ಯಾಕಂದರೆ ಸಖತ್ ಬಿಸಿಲು. ನೋಡೋಣ, ಅಲ್ಲಿ ಹೇಗೆ ಚೆನ್ನಾಗಿ ಕಾಣ್ತಾ ಇದೆ, ಇಲ್ಲಿಂದ ನೋಡೋಕೆ ಆಟ ಆಡ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಆಟ ಆಡೋಕ್ಕಾಗಲ್ವ ಅಂತ. ನಾಯಿ ಮರಿನೂ ಆಟ ಆಡ್ತಾ ಇದೆ, ರಾಟ್ವೀಲರ್. ವಾವ್, ಸಕ್ಕತ್ತಾಗಿದೆ. ನೋಡಿ ನಾಯಿ ನೋಡಿ ಎಷ್ಟು ಕ್ಯೂಟಾಗಿ ಹೋಯ್ತಲ್ಲಿ. ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.